ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಿತ್ರೀಕರಣದ ಪ್ರಾರಂಭೋತ್ಸವ. ಈ ಪ್ರಾರಂಭೋತ್ಸವದ ಸತ್ಸಂಗದೊಳಗೆ ಪಾಲ್ಗೊಂಡಂಥ ಈ ಒಂದು ಪ್ರಾರಂಭೋತ್ಸವಕ್ಕೆ ಕ್ಲಿಕ್ ಮಾಡಿ ಪ್ರಾರಂಭ ಮಾಡಿದಂತಹ ರಾಷ್ಟ್ರ ಬಹುಮಾನ ಪುರಸ್ಕೃತರಾದಂಥ ಶ್ರೀ ಗಿರೀಶ್ ಕಾಸರವಳ್ಳಿಯವರ ಹಾಗೂ ರಾಜಾ ರವಿಶಂಕರ್ ನಿರ್ದೇಶಕರ ಹಾಗೂ ಸಂಗಮೇಶ್ವರರ ಪಾತ್ರಧಾರಿಗಳಾದಂಥ ಶ್ರೀ ರಾಜ ರವಿನಾರಾಯಣರವರ, ಮಾಧವಾನಂದರವರ ಹಾಗೂ ಎಲ್ಲ ಗಣ್ಯಮಾನ್ಯರ, ಪತ್ರಿಕಾ ಬಳಗದವರ, ಅಣ್ಣ ತಮ್ಮಂದಿರ, ತಂಗಿ ತಾಯಿಯರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸುನಮನಗಳು. ಇಂಚಗಿರಿಯ ಅಧ್ಯಾತ್ಮ ಸಂಪ್ರದಾಯ ಇಡೀ ಜಗತ್ತಿನೊಳಗೊಂದು ವಿಶಿಷ್ಟತೆಯನ್ನು ಹೊಂದಿ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ, ಜಗತ್ತಿಗೆ ಆತಂಕವಾಗಿರ್ತಕ್ಕಂಥ ಎಲ್ಲ ಕೃತ್ಯಗಳಿಗೆ ಪ್ರತಿಯೊಂದಕ್ಕೂ ಸ್ಪಂದಿಸಿ, ಯಾವುದು ದೇವರು, ಧರ್ಮ, ಬ್ರಹ್ಮ ಅಂತೇನಂತೀವಿ ಅದನ್ನೆಲ್ಲ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ಮಾನವರಲ್ಲಿ ಕಂಡುಕೊಂಡು ಪ್ರತಿ ಮಾನವರನ್ನ ಉತ್ತುಂಗಕ್ಕೆ ಏರಿಸುವಂತಹ ಕಾರ್ಯ ಬಹಳ ಸರಳ, ಸಾದಾ, ಸಹಜವಾಗಿ ಇವತ್ತು ಆಚರಣೆಯೊಳಗೆ ತಂದಂಥ ಸಂಪ್ರದಾಯ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಈ ಬ್ರಹ್ಮಾಂಡದೊಳಗೆ ಅನಂತ ಕೋಟಿ ಜೀವರಾಶಿಗಳು ಇದ್ರೂ ಕೂಡ ಅವೆಲ್ಲ ಆಕಾರದೊಳಗ, ರೂಪದೊಳಗ, ಬಣ್ಣದೊಳಗೆ ಬೇರೆ ಬೇರೆ ಇದ್ರೂ ಕೂಡ ಆ ಪ್ರತಿಯೊಂದು ಜೀವಿ ಶರೀರದೊಳಗೆ ಅಧಿಷ್ಠಾನ ಮೂರ್ತಿಯಾಗಿ, ಕಾರಣಕರ್ತೃವಾಗಿ, ಭೋಕ್ತೃವಾಗಿ, ಸಾಕ್ಷಿಯಾಗಿ, ಸರ್ವಂತರ್ಯಾಮಿಯಾಗಿ, ಸರ್ವವ್ಯಾಪಕವಾಗಿರೋದೇನು ಅಂದ್ರೆ ಅದು ಚೈತನ್ಯ, ಅದು ಆತ್ಮ. ಆತ್ಮ ಬೇರೆ ಏನೂ ಅಲ್ಲ, ಅದೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಸರ್ವಂ ಕವಿದಂ ಬ್ರಹ್ಮ. ಬಸವಣ್ಣ ಹೇಳುವಂಗ ಎತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ. ಇಂಥ ದೇವರು ಎಲ್ಲಿದ್ದಾನ, ಎಂತದಾನ ಅಂತ ಕೇಳಿದ್ರೆ ತನ್ನ ಬಿಟ್ಟು ದೇವರಿಲ್ಲ, ಮನ್ನ ಬಿಟ್ಟು ಮಡಿಕೆಯಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೂ ಕೂಡ ದೇವ ಜೀವನಿ ಅಂತರಿ ಮೇಟಿನ ಹಿ ಜನ್ಮಾವರಿ. ನಮ್ಮ ಅಂತರಂಗದೊಳಗೆ ದೇವರನ್ನ ಇಟ್ಟುಕೊಂಡು ನಾವು ಹುಡುಕಾಡಕ್ಕಾದ್ರೆ ಹೆಂಗೆ ಸಿಗ್ತಾನೆ? ಹಂಗ ಆಗದನ ಇಂಚಗಿರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ನಾವು ದೇವರನ್ನು ಹೆಂಗೆ ಮರ್ತೀವಿ ಅಂತ ಕೇಳಿದ್ರೆ ಮರೆಯೋದು ಯಾವುದು? ಮನಸ್ಸು. ಅದು ನಮ್ಮ ಆತ್ಮಶಕ್ತಿ, ಭಾವ. ಅದಕ್ಕೆ ಆ ಮನಸ್ಸಿಗೆ ಒಂದು ಕಂಟ್ರೋಲ್ ಮಾಡುವಂಥ, ಆ ಮನಸ್ಸನ್ನ ಮನೋಲಯ ಮಾಡುವಂಥ, ನಿಗ್ರಹ ಮಾಡುವಂಥ ಉಪದೇಶ ಇಂಚಗಿರಿ ಸಂಪ್ರದಾಯದೊಳಗದ. ಕಾಲಿಂಬ ಎನಿನಿಯಂ ಭಟ್ಟಿ ಒನ್. ದೇವರನ್ನ ನೀ ಬೇಕಾದ ಹೆಸರಿನಿಂದ ಕೂಗು, ಒಬ್ಬನೇ ಇದ್ದಾನಂತ ಎಲ್ಲರೂ ಸಾಕ ಅಂದ ಮೇಲೆ ಆ ರೀತಿಯೊಳಗೆ ಮಾನವ ಅರಿವುಳ್ಳಂಥ ಜನ್ಮವನ್ನು ಪಡೆದವ. ಅರಿವಿದೆ, ತನ್ನ ಇರುವನ್ನು ತಿಳ್ಕೊಳ್ಳಕ್ಕೆ ಬರ್ತಾ ಇದೆ ಅಂದಾಗ ಅವಾಗ ಯಾವಾಗ ತನ್ನ ಇರುವನ್ನು ತಿಳ್ಕೊತಾನ ಅಂತ ಕೇಳಿದ್ರೆ ಆ ಮನಸ್ಸನ್ನು ಮನೋಲಯ ಮಾಡಿಕೊಂಡಾಗ, ಮನಸ್ಸಿನ ಸಂಗ ಬಿಟ್ಟಾಗ, ಏಕಾಗ್ರತೆಯನ್ನು ಪಡೆದಾಗ ಮಾತ್ರ ಸಾಧ್ಯ. ಅದಕ್ಕೆ ಇಂಚಗಿರಿ ಸಂಪ್ರದಾಯದೊಳಗೆ ಮನಸ್ಸಿನ ಬೆನ್ನು ಹಿಡಿದವರೆಲ್ಲ ಚಿಂತೆ ಮಾಡಕ್ಕಿದ್ದಾರೆ. ಆ ಚಿಂತೆ ಬಿಡಿಸೋದಕ್ಕೋಸ್ಕರ ಇಂಚಗಿರಿ ಸಂಪ್ರದಾಯದೊಳಗೆ ಮನಸ್ಸಿಗೆ ನಾಮ ಕೊಟ್ಟು ಬಿಟ್ಟಾರೆ, ನಾಮಸ್ಮರಣೆ ಮಾಡುತ್ತಾರೆ. ಯಾವ ನಾಮ? ಏಕಲ್ಲಾಹದಾರ ನಾಮ. ದೇವರೊಬ್ಬ ನಾಮ ಹಲವು. ಅಲ್ಲಾಹನು, ದಿನೇಶನು, ರಾಮನು, ರಹೀಮನು, ಬಸವನು, ಶಿವನು, ರಾಮನು, ಕೃಷ್ಣನು, ಏನಂತೆ ಅನ್ನು. ಆದರೆ ನಂಬಿ ಮೆಚ್ಚಿ ಕರೆದರೆ ಅವನೇನೇ ಶಿವನು ಅಂತೇಳಿ ಬಸವಣ್ಣ ಅಂತಾನೆ. ಹಂಗ ದೇವರನ್ನು ಕರೆಯುವಂತ ಬಗೆಯನ್ನ ಅದು
ಮಂಡರಿಸಿ ಅಂತ ನಾವು. ಅದರ ಅರ್ಥ ಏನಂದ್ರೆ ನಾ ಶ್ವಾಸದ ಬರೆದು ಹೋಗ್ತೇನೆ. ನಾನು ಶ್ವಾಸ ಹೋಗಿ ಏನು ಹೋಗ್ತದೆ ಪಾಂಡವರ್ಗದ ಅಲ್ಲಿ ದರ್ಶನ ಮಾಡಿ ನಾ ತಿರುಗಿ ಬಂದ್ಬಿಡ್ತನು. ನನ್ನ ದರ್ಶನ ಪ್ರತಿಯೊಂದು ಶ್ವಾಸಕ್ಕೊಮ್ಮೆ ಆಗಕ್ಕಂತೈತಿ ಅಂತ ಕೈ ಎತ್ತಿ ಹೇಳ್ತಾನೆ ತುಕಾರಾಮ. ಈಗ ನಾವು ಪಂಡರಪುರಕ್ಕೆ ಹೋಗಿ ವ್ಯಾನಿನೊಳಗೆ ನಿಂತ್ಕೊಂಡು ದುಡ್ತಾ ಆ ದರ್ಶನ ನಮ್ಗೆ ಆಗೋದಿಲ್ಲ. ಆದ್ರೆ ಒಂದೇ ಕೂಗಾತಿ ವೈಕುಂಠ ಅಂತ ಏನು ಅಂತಾರಲ್ಲ, ಹಂಗ ನಮ್ಮ ಅಂತರಂಗದೊಳಗಿರ್ತಕ್ಕಂಥ ಆತ್ಮದರ್ಶನವನ್ನ ಸುಲಭವಾಗಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಸದ್ಗುರುಗಳ ಕಡೆ ಹೋದ್ರೆ ಸದ್ಗುರುಗಳು ನಾಮ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅಂದ್ರೆ ಮನಸ್ಸಿಗೆ ಕೊಡ್ತಾರೆ. ಮನಸ್ಸನ್ನ ನಾಮಸ್ಮರಣೆಯೊಳಗೆ ತೊಡಗಿಸ್ತಾರೆ. ಮನೋಲಯ ಆಕತಿ, ವಾಸನ ಕ್ಷಯ ಆಕತಿ, ಅವು ದೇವರಾಗಿರ್ತಾರೆ. ದೇವರ ಇದು ಸತ್ಯ. ಈ ಸಿದ್ಧಾಂತಕ್ಕೆ ಅನುಗುಣವಾಗಿ ಇಂಜಿನಿಯರಿ ಅಧ್ಯಾತ್ಮ ಸಂಪ್ರದಾಯ ಸಮರ್ಥ ಸದ್ಗುರು ಗುರುಲಿಂಗ ಜೈನವರಿಂದ ಪ್ರಾರಂಭವಾಗಿ ಅವರ ಶಿಷ್ಯರು ಬಹುಸಾಹಿಬ್ ಮಹಾರಾಜರು ಒಂದು ಚೌಕಟ್ಟು ಹಾಕಿದ್ರು. ಆ ಚೌಕಟ್ಟಿನೊಳಗೆ ನಡ್ಕೊಂಡು ಬಂದು ಒಬ್ಬ ಹುಚ್ಚಿರಲಿ, ಗುಳಿಗಿರಲಿ, ಥಟ್ಟಿರಲಿ, ಸಾಮಾನ್ಯ ಇರಲಿ, ನರಜನ್ಮ ತೊಟ್ಟು ಬಂದಾಡ ಮೂಲಕ ಅವನ ಜನ್ಮ ಸಿದ್ಧ ಹಕ್ಕದ. ಅವ ಸತ್ಯವನ್ನು ಕಾಣಬಲ್ಲ, ಸತ್ಯವನ್ನು ಅರಿಯಬಲ್ಲ, ಸತ್ಯ ಸಾಕ್ಷಾತ್ಕಾರ ಆಗಬಲ್ಲದು, ಅವ ದೇವರ ಆಗಬಲ್ಲ ಅಂತ ಹೇಳಿ ಈ ಸಿದ್ಧಾಂತದನ್ವಯವಾಗಿ ಅಸಂಖ್ಯಾತ ಸದ್ಗುರುಗಳು ಇಂಜಿನಿಯರಿ ಸಂಪ್ರದಾಯದೊಳಗೆ ಆಗಿದ್ದಾರೆ. ಅಂತ ಒಂದು ಇಂಜಿನಿಯರಿ ಸಂಪ್ರದಾಯದೊಳಗೆ ಹಿರೇಮಠ ಮಣಿತಂದ್ರು ಹುಟ್ಟಿದಂತ ಸಂಗಮೇಶ್ವರರು ಬಾಲ್ಯದಿಂದಲೂ ದೈವ ಭಕ್ತರು, ಶಿವಲಿಂಗೇಶ್ವರ ಪೂಜಾ ಮಾಡೋರು. ಅಂತವ್ರಿಗೆ ಒಮ್ಮೆ ಏನಪ್ಪಾ ಅಂದ್ರೆ ಗುರುಗಳನ್ನು ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಇಂಜಿನಿಯರಿಂಗ್ ಹೋದಾಗ ಅಲ್ಲಿ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಉಪದೇಶ ಪಡ್ಕೊಂಡ್ರು. ಯಾವಾಗ ಉಪದೇಶ ಪಡ್ಕೊಂಡ ಅವ್ರು ಹೇಳ್ತಾರೆ, ಜೈ ಶಿಕ್ಷಣೆ ಅನುಗ್ರಹದಾಲ, ಜೈ ಶಿಕ್ಷಣೆ ಮೋಕ್ಷದಾಲ, ಬಂಧನ ಕಾಹಿ ನಾಹಿ ಆತ್ಮಯಾಲ ಬೋರುಚನೆ. ಏನೋ ದೇವರಿದೆಯಾ ಅಂತ ಒಮ್ಮೆ ಶಬ್ದ ತಿಳಿತಂದ್ರೆ ದೇವರು ಹೌದಪ್ಪ ಹೌದು ತಾನೇ ದೇವರು ಅನ್ನುವಂತ ಅನುಭವ ಬಂತು. ಅವಾಗ ನನ್ನ ಗುರು ಯಾರಪ್ಪ, ಗಿರಿಮಲ್ಲಪ್ಪ, ಅವನೇ ಬ್ರಹ್ಮ, ಅವನೇ ಪರಮಾತ್ಮ, ಅವನೇ ಪ್ರತ್ಯಕ್ಷ ದೇವರು ಅಂತ ತಿಳ್ಕೊಂಡು ತನ್ನ ಜೀವಿತದ ತುಂಬೆಲ್ಲ ಸೇವಾ ಮಾಡ್ಲಿಕ್ಕೆ ಹೋಗ್ತದ. ಏನೇನು ಸೇವಾ ಮಾಡಿದ ಸಂಘಪ್ಪ ಅಂತ ಹೇಳಿದ್ರೆ ಹರಿಜನರು, ಗಿರಿಜನರು, ಪರಿಸೂಳ್ಯರು, ಸಾಮಾನ್ಯರು, ಪತಿತರು, ಯಾರು ದುರ್ಬಲರಿದ್ದಾರೆ, ಹೇಡಿಗಳದಾರ, ಯಾವ ಆತ್ಮಗಳು ತಳಮಳಿಸಕತ್ತವ ಅಂತ ರೀತಿಯೊಳಗೆ ಎಲ್ಲರ ಸೇವೆಯನ್ನು ಮಾಡುವಾಗ ಹುಚ್ಚ ಸಂಘ ಇದು, ಯಾರು ಹೇಳಿದೆ ಕೇಳ್ತತಿ, ಯಾರು ಸೇವಾ ಮಾಡ್ತತಿ ಅಂತ ಎಲ್ಲರೂ ಅಂದ್ರೂ ಕೂಡ ಅವ್ನು ಹುಚ್ಚ ಆಗಲಿಲ್ಲ. ತನ್ನ ಸುಮಾರು 34ನೇ ವರ್ಷದೊಳಗನ ಸದ್ಗುರುವಿನ ತೊಡಿ ಮೇಲೆ ದೇಹ ಬಿಟ್ಟ. ಅದು ದೇಹ ಬಿಟ್ಟಂತ ಅವನು ಹುಟ್ಟಿದ ಊರು ಸಾವಳಿಗೆ, ಅವನ ದೇಹ ಬಿಟ್ಟು ಊರು ಏನಪ್ಪ ಹಿಪ್ಪರಿಗೆ. ಆ ಹಿಪ್ಪರಿಯೊಳಗೆ ದೇಹ ಬಿಟ್ಟ ಮೇಲೆ ಸದ್ಗುರುಗಳಂದ್ರಂತ, ಏನು ಸಂಗಯಪ್ಪ ನಿನ್ನನ್ನು ಕಳ್ಕೊಂಡೆ ಅಂತ ಹೇಳಿ ಕಣ್ಣಾಗ ನೀರು ಬಿದ್ದು ಅಂತ ರೀತಿಯೊಳಗೆ ಸಂಗಯ್ಯಪ್ಪನನ್ನ ಹೊಳೆ ದಂಡಿ ಮೇಲೆ ಸಮಾಧಿ ಮಾಡೋಣ ಅಂತ ತಿಳ್ಕೊಂಡು ಅಲ್ಲಿ ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ನಿಂತು ಸಂಗಯ್ಯಪ್ಪ ದೇವರಾಗೇನ, ಯಾರಿಗೆ ಏನು ಹೇಳ್ತೀನಿ ಬೇಕಿದೆ ಅದನ್ನೆಲ್ಲ ಕೊಡ್ತಾನ, ಅವ್ನು ಕೇಳ್ಕಂತ ಕೊಡ್ಲಿಲ್ಲ ಅಂದ್ರೆ ನಾ ಜಾಮೀನು ಅಂತ ಹೇಳಿ ಕೈ ತೆಗೆದು ಹೇಳ್ಕೊಂಡ್ರಂತ ಗಿರಿಮಲ್ಲೇಶ್ವರ ಮಹಾರಾಜ ಅಂತ ತಿಳ್ಕೊಂಡು ಇವತ್ತ ಸಂಗಯ್ಯಪ್ಪನ ಕ್ಷೇತ್ರ ಸುಮಾರಾಗಿ 94 ವರ್ಷ ಆಯ್ತು ಅವ್ರು ದೇಹ ಬಿಟ್ಟು. ಅಲ್ಲೇನಪ್ಪ ಅಂದ್ರೆ ಅಲ್ಲಿ ಕ್ಷೇತ್ರ ಹಿರುವಳಿದ ಮೇಲೆ ಯಾವ ರೀತಿ ಗಿರಿಮಲ್ಲೇಶ್ವರ ಮಹಾರಾಜರು ಸಂಗಯ್ಯನ ಕ್ಷೇತ್ರ ಏನ ಗುಡಿ ಪ್ರತಿ ಪಂಡರಪುರ ಆಗ್ತೈತಿ ಅಂತ ಅಂದಿದ್ರಂತೆ. ಆ ಭವಿಷ್ಯದಂತೆ ಇವತ್ತ ಪಂಡರಪುರ ಕ್ಷೇತ್ರವನ್ನು ಮರೆಸುವಂತ ರೀತಿಯೊಳಗೆ ಭವ್ಯವಾದಂತಹ ದೇವಾಲಯ ಅಲ್ಲಿ ನಿರ್ಮಾಣ ಆಗ್ಯದ. ಇಂಥ ಒಂದು ಸಂಗಯ್ಯಪ್ಪ ಮಹಾರಾಜರ ಚರಿತ್ರೆಯನ್ನ ನಮ್ಮ ಭಕ್ತಾರ ಗುರುಗಳು ಅವರ ಜೀವನ ಚರಿತ್ರೆಯನ್ನು ಆಧರಿಸಿ ಚಿತ್ರೀಕರಣ ಒಂದು ಚಿತ್ರಗಳನ್ನು ಬಿಡಿಸಿದ್ರು. ಆ ಚಿತ್ರಗಳನ್ನು ತಂದು ನಾವು ಮಠದೊಳಗೆ ಸುಮಾರಾಗಿ 35 ಚಿತ್ರಗಳದಾವ. ಅವನ್ನೆಲ್ಲ ಕಟ್ಟಾಕಿಟ್ಟಿವಿ. ಆ ನಂತರ ನಮ್ಮ ಮಾಧವಾನಂದ ಶಿವರು ಅವರು ಇಂಜಿನಿಯರಿಂಗ್ ಸಂಪ್ರದಾಯ ಅರ್ಜುನ ಕಾಲದಿಂದ ಬಂದವರು. ಅವರಲ್ಲಿ ಇರುವಂತದ್ದು ಮಾಧವಾನಂದ ಅಂತ ಮಾಧವಪ್ಪನವ್ರ ಹೆಸರು ಅವರು ಇಟ್ಕೊಂಡವರು. ಅದೇ ರೀತಿ ಮಾಧವಾನಂದ ಪ್ರಭುಜಿಯವರು ಪಿಕ್ಚರ್ ಮಾಡುವಂತ ಮುಂದೆ ಬಂದಾಗ ಕ್ರಾಂತಿಯೋಗಿ ಮಹಾದೇವ
ಚರ್ಚೆ ಮಾಡಿದ ಮೇಲೆ ಸುಲಭವಾದಂತಹ ರೀತಿಯೊಳಗೆ ಸರಳ ರೀತಿಯೊಳಗೆ ಸಂಗಯ್ಯಪ್ಪನ ಚರಿತ್ರೆಯನ್ನ ತರಲಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಇಂದಿನ ಕಾಲಮಾನದೊಳಗೆ ಏನಾಗಿದೆ ಅಂತ ಕೇಳಿದ್ರೆ ನೀವೆಲ್ಲ ಸಿನಿಮಾ ಚಿತ್ರರಂಗ ಇವತ್ತು ಸಾಹಿತ್ಯ ಏನಾಗಿಬಿಟ್ಟದ ಕಲುಷಿತ ಆಗಿಬಿಟ್ಟದ. ನಮ್ಮ ಇಂದ್ರಿಯಗಳನ್ನು ಜಾಗೃತ ಮಾಡಿ ಇಂದ್ರಿಯಗಳ ಗುಲಾಮರನ್ನಾಗಿ ತಯಾರು ಮಾಡಿ ಹಿಂದೂ ಪುಕ್ಕಲುಗಳು ಆಗಿ ಇವತ್ತು ದೇಶಕ್ಕೆ ಆತಂಕ ತಂದಂತ ರೀತಿಯೊಳಗೆ ಇವತ್ತು ಮುಂದುವರೆದದ. ಇವತ್ತೇನ್ ನೋಡ್ರಿ, ಸಂಗಯ್ಯಪ್ಪನ ಚಿತ್ರ, ಅಲ್ಲಮ ಪ್ರಭುದೇವರ ಚಿತ್ರ, ಮಾಧವಾನಂದ ಪ್ರಭುದೇವರ ಚಿತ್ರ, ಬಸವೇಶ್ವರ ಚಿತ್ರ ನೀವು ತಂದು ಮುಂದೆ ಕನ್ನಡಿಯಾಗಿ ಹಿಡಿದ್ರು ಕೂಡ ಅದು ನೋಡಕ್ಕೆ ಯಾರು ಹೋಗೋದಿಲ್ಲ. ಯಾರು ಕುಡಿತಾರ, ಡ್ಯಾನ್ಸ್ ಮಾಡ್ತಾರ, ಅರಮೈ ಬಲಗತ್ತಲೆ ತಿರುಗ್ತಾರ, ಅಂಥದನ್ನು ನೋಡ್ಲಿಕ್ಕೆ ಜನ ಮುತ್ತಿಗೆ ಹಾಕ್ತದೆ. ಇಂಥ ಪ್ರಭಾವ ಇವತ್ತ ಕಲಿಯುಗದ ಪ್ರಭಾವ ನಡೆದೈತಿ. ಅಂಥದ್ರೊಳಗೆ ಇವತ್ತ ನಮ್ಮ ಶಿವಗುರು ಮಾಧವಾನಂದರು ದೇವರ ಚಿತ್ರ ಮಾಡೋದು ಅಂತ ಹೇಳಿ ಬಂದದ್ದು ನನಗೆ ಬಹಳ ಸಂತೋಷ ತಂತು. ಅದೇ ರೀತಿಯೊಳಗೆ ಯಾರು ನೋಡ್ಲಿ ಬಿಡ್ಲಿ, ಆದ್ರೆ ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ಅವ್ರ ಮುಂದೆ ತೋರಿಸೋದು. ನಮ್ಮ ಕರ್ತವ್ಯ ನಾವು ಕರ್ಮ ಮಾಡೋದು, ಮಾಡಿದ ಮೇಲೆ ಅವ್ರಿಗೆ ಬಿಟ್ಟುಕೊಡೋದು. ಅನ್ಯ ಪುಣ್ಯ
ಸಂಗಯ್ಯಪ್ಪನ ಆತ್ಮ ಅವ್ರ ಆತ್ಮ ಒಂದಾದ. ಇವತ್ತು ಸಂಗಯ್ಯಪ್ಪ ಅಂತ ಭಾವಗಳು ನಿಂತ ಮೇಲೆ ಅವ್ರು ಸಂಗಯ್ಯಪ್ಪನ ಬೇರೆ ಅಲ್ಲವೇ ಅಲ್ಲ. ನೀವು ಪಾತ್ರಧಾರಿ ಐತಿ, ನಾವು ಪಾತ್ರಧಾರಿ ಅನ್ನೋದಿಲ್ಲ. ಹಂಗೇನಪ್ಪ ಅಂದ್ರೆ ಸಂಗಯ್ಯಪ್ಪನ ಪಾತ್ರ ಮೂಡಿ ಬರಲಿ, ಗಿರಿಮಲ್ಲೇಶ್ವರ ಪಾತ್ರ ಮೂಡಿ ಬರಲಿ, ಇವತ್ತ ಜನರಿಗೆ ಉಪಯೋಗ ಆಗಲಿ. ಈ ನಿರ್ಮಲಪ್ಪನಂತವ್ರು ಸಂಗಯ್ಯಪ್ಪನಂತವ್ರು ಜಯಕರ್ತ ಮನೆ ಮನೆಗೂ ತಯಾರಾಗಿ ಬಿಟ್ಟದ್ದಾದ್ರೆ ಈ ಜಗತ್ತಿನ ಎಲ್ಲಾ ಸಮಸ್ಯೆಗಳ ಪರಿಹಾರ ಹೋಗವ. ಇವತ್ತೇನು ಇಸ್ರೇಲ್ ಹಮಾಸ್ ಯುದ್ಧ ನಡೆದೈತಿ, ಆಮೇಲೆ ರಷ್ಯಾ ಉಕ್ರೇನ್ ಯುದ್ಧ ನಡೆದೈತಿ. ಇದೆಲ್ಲ ಇದರಿಂದ ತೆಲಿ ಕೆಟ್ಟದ್ರಿ. ತೆಲಿ ಶುದ್ಧ ಆದ್ರೆ, ಚಿತ್ತ ಶುದ್ಧ ಆದ್ರೆ, ಹೃದಯ ಶುದ್ಧ ಆದ್ರೆ ಯುದ್ಧಗಳು ನಿಲ್ತಾವ, ರಕ್ತಪಾತ ನಿಲ್ತದೆ, ಎಲ್ಲರಿಗೂ ಸಮಸ್ಯೆ ಪರಿಹಾರ ಇರ್ತೈತಿ. ಆ ನಿಟ್ಟಿನೊಳಗ ಇವತ್ತು ವೇದಾಂತವನ್ನ, ತತ್ವಜ್ಞಾನವನ್ನ ಅವಿರೋಧಿ ಅಪೌರುಷೀಯ ಅಂತ ತಿಳ್ಕೊಂಡು ಯಾವುದೇ ವಿರೋಧ ಅನ್ನೋದಿಲ್ಲ, ಯಾವುದೇ ಪುರುಷನ ಹೆಸರು ಎತ್ತುವುದು ಬೇಡ. ಎಲ್ಲವೂ ನಿನ್ನ ಆತ್ಮಂದದ, ನಿನ್ನೊಳಗದ, ನೀನ ಸಮರ್ಥನೆ. ಇವತ್ತು ನೀ ಸಮರ್ಥನಾಗಿ ಜೀವನ ನಡೆಸುವಂತೇಳಿ ಎಲ್ಲರಿಗೂ ಅವರಿಗೆ ಉದ್ಬೋಧನೆ ಕೊಟ್ಟು ನಡೆಸ್ಕೊಂಡು ಹೋಗುದದ. ಆ ದಿಶೆಯೊಳಗೆ ಸಂಗಯ್ಯಪ್ಪನ ಒಂದು ಚರಿತ್ರೆಯನ್ನ ಇವತ್ತ ಪ್ರತ್ಯಕ್ಷವಾಗಿ ಭಗವಾನ್ ಈ ಶಿವನು ತಂದು ನಮಗೆಲ್ಲ